ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಮತ್ತು ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಹಬ್ಬ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ನೋಡೋಣ ನಮ್ಮ ಗಣಪತಿನ. ಪೂಜಾ ಏನು ಮಾಡ್ತಾ ಇದೀಯಾ? 20 21 ಏನು ಗರ್ಕೆ? ಗರ್ಕೆ ಯಾರಿಗೆ? ಬಾಸ್ಗೆ, ಗಣಪತಿಗೆ. ಎಸ್. ಹೌದಾ? ಇವಾಗ ನಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಗೌರಮ್ಮನ ಪೂಜೆ ಮಾಡೋಕ್ಕೋಸ್ಕರ ಮತ್ತೆ ಗಣಪತಿನ ಪೂಜೆ ಮಾಡೋಕ್ಕೋಸ್ಕರ ಅವಾಗಲೇ ಕೆಲಸ ಎಲ್ಲ ರೆಡಿ ಮಾಡಿದ್ರು. ನಮ್ಮ ಮಾವ ಅವರು ಈರುಳ್ಳಿ ಎಲ್ಲ ಕತ್ತರಿಸ್ಕೊತಾ ಇದ್ದಾರೆ ಕಾಯಿ ಕಡುಬು ಮಾಡೋದ ಅಂತ. ಅದಾದ್ಮೇಲೆ ನಮ್ಮ ಪೂಜೆ ಅವರು ಹಾಲನ್ನೆಲ್ಲ ಇದು ಮಾಡ್ತಾವ್ರೆ, ಹಿಟ್ಟನ್ನ ರೆಡಿ ಮಾಡ್ಕೊಂಡು ನೋಡಿ. ಇವಾಗ ಹಿಟ್ಟೆಲ್ಲ ರೆಡಿ ಮಾಡ್ತಾವ್ರೆ, ಆಮೇಲೆ ಬಿಸಿ ಮಾಡೋಕ್ಕೆ ಅದನ್ನ ಬೇಯಿಸೋಕ್ಕೆ ಅಂದ್ಬಿಟ್ಟು. ಇಲ್ಲಿ ಇವಾಗ ನಾವು ನೋಡ್ತಾ ಇರೋದು ಕಡುಬಿಗೆ ಅಂತ ರೆಡಿ ಮಾಡ್ತಾ ಇರೋದು ಆಂಟಿ ಮತ್ತೆ ನಮ್ಮ ಮಮ್ಮಿ ಎಲ್ಲ ನೋಡಿ. ಇಲ್ಲಿ ಉಂಡೆ ಎಲ್ಲ ಕಟ್ಟಿ ರೆಡಿ ಮಾಡ್ತಾರೆ ಹಿಟ್ಟನ್ನ ನೋಡಿ. ಯಾವ ರೀತಿ ಮಾಡ್ತಾರೆ ಏನು ಅನ್ನೋದನ್ನ ನೋಡಿ. ಇವಾಗ ಮುಂದೆ ಹಿಟ್ಟನ್ನ ಈ ರೀತಿ ಎಲ್ಲ ತಟ್ಕೊಂಡು ಅದಾದ್ಮೇಲೆ ಅದನ್ನ ಕಟ್ತಾರೆ ಅಂತ ಅನ್ಸುತ್ತೆ ನೋಡಿ. ನೋಡಿ ಇವಾಗ ಗಣೇಶನ ಫೇವ್ರೇಟ್ ಕಡುಬು ರೆಡಿ ಆಯಿತು. ಅದಾದ್ಮೇಲೆ ಬೇಸಕ್ಕೆ ಮಡಿಕೊಂಡ್ರು. ಅದಾದ್ಮೇಲೆ ಇವಾಗ ನಮ್ಮ ಪೂಜೆ ಮಾಡಬೇಕು ಬನ್ನಿ ಅಂತಂದ್ರು ನೋಡಿ. ಇವಾಗ ಪೂಜೆ ಮಾಡ್ತಾವ್ರೆ, ಗೌರಿಗೆ ಮತ್ತೆ ಗಣೇಶನ್ಗೆ ಕೂರಿಸ್ಬಿಟ್ಟವ್ರೆ ಅವರು ಸಣ್ಣದಾಗಿ. ಇಲ್ಲೇ ನೋಡಿ ಈಗ ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ. ಇವಾಗ ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು ನಾನು ಪೂಜಾ ಮತ್ತೆ ನಮ್ಮ ದಿವ್ಯ ಸಿರಿ ಎಲ್ಲ ದೇವಸ್ಥಾನದ ಗರ್ಭಗುಡಿ ಹತ್ರ ಹೋಗ್ತಾ ಇದೀವಿ. ಅಂದ್ರೆ ಗಣಪತಿ ಕೂರಿಸಿರ್ತೀವಲ್ಲ ಅಲ್ಲಿಗೆ ನೋಡಿ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ನಮ್ಮ ಏರಿಯಾದ ಗಣಪತಿನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದೇ ನೋಡಿ ನಮ್ಮ ಏರಿಯಾದ ಗಣಪತಿ ನೋಡಿ, ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ನಮ್ಮ ಪೂಜಾ ಅವ್ರು ಆಲ್ರೆಡಿ ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡ್ತಾವ್ರೆ ನೋಡಿ. ಇವಾಗ ನಮ್ಮ ಪೂಜಾ ಅವರು ಗಣಪತಿಗೆ ಪೂಜೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಬಿಟ್ರೆ ನಿಲ್ಸೋದೇ ಇಲ್ಲ, ಸುಮ್ ಪೂಜೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೋಡಿ ಪಾಪ ಗಣಪತಿನೇ ಬೇಜಾರು ಮಾಡ್ಕೊಡ್ಬೇಕು, ಅಷ್ಟೊಂದು ಅರ್ಶಿನ ಕುಂಕುಮ ಎಲ್ಲ ಎತ್ತವ್ರೆ. ಗಣಪತಿಗೆ ಇವಾಗ ಪೂಜೆ ಎಲ್ಲ ಮಾಡಾಯ್ತು. ಇನ್ನು ಪಕ್ಕದಲ್ಲೇ ಒಂದು ಗಣಪತಿ ಇದೆ, ಅದಕ್ಕೂ ಹೋಗ್ಬೇಕು ಅಂತ ಅವಾಗಲೇ ಹೇಳಿದ್ರು ನೋಡಿ. ಇಲ್ಲಿ ದೇವ್ರನ್ನ ಯಾವ ರೀತಿ ಬೇಡ್ತಾವ್ರೆ, ಕೀಳಿಸ್ತಾವ್ರೆ ದೇವ್ರನ್ನ. ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಗಣಪತಿ ಇತ್ತು, ಅದನ್ನ ಪೂಜೆ ಮಾಡಬೇಕು ಅಂತಂದ್ರು. ಅದಕ್ಕೂ ಬಂದೆ. ನೆಕ್ಸ್ಟ್ ಗೌರಮ್ಮನ ಗುಡಿಗೆ ಹೋಗ್ಬೇಕು, ಬನ್ನಿ ಅದನ್ನು ತೋರಿಸ್ತೀನಿ. ಇದೇ ನೋಡಿ ನಮ್ಮ ಗೌರಮ್ಮನ ಗುಡಿ, ಇದು ಸಪ್ರೇಟಾಗಿ ಕೂರಿಸಿರೋಂಥದ್ದು ನೋಡಿ. ಇಲ್ಲೂ ಪೂಜೆ ಮಾಡಿಸಿ ಅದಾದ್ಮೇಲೆ ಇನ್ನ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಅವ್ರು ಆಲ್ರೆಡಿ ಕಡುಬನ್ನ ರೆಡಿ ಮಾಡ್ಕೊಟ್ಟಿದ್ರು ತಿನ್ನಕ್ಕೆ ಅಂದ್ಬಿಟ್ಟು ನಾವು ಆಲೆ ಹಾಕೊಂಡು ಇವಾಗ ತಟ್ಟೆಗೆ ಬಾರಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ಸ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.